ಮಹಾಕಾಳಿ ದೇವಾಲಯ ಚಿಕ್ಕಬಳ್ಳಾಪುರ ನಗರದಲ್ಲಿ ತನ್ನದೇ ವಿಶಿಷ್ಟತೆಯನ್ನ ಪಡೆದಿದೆ. ಪ್ರತಿ ವರ್ಷ ನಡೆಯುವ ವಾರ್ಷಿಕೋತ್ಸವದಲ್ಲಿ ವಿಶೇಷ ಕಾರ್ಯಕ್ರಮಗಳಿಂದಲೇ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಮಹಾಕಾಳಿ ಸೇವಾ ಸಮಿತಿ, ಶ್ರೀ ಮಹಾಕಾಳಿ ಮಾತೃ ಮಂಡಳಿಯಿಂದ ಶ್ರೀ ಮಹಾಕಾಳಿ ದೇವಾಲಯದ ಪಂಚದಶ ವಾರ್ಷಿಕೋತ್ಸವ, ಪ್ರತ್ಯಂಗಿರಾ ಹೋಮ, ಚತುರ್ಥ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು 5 ದಿನಗಳ ಕಾಲ ಯಶಸ್ವಿಯಾಗಿ ಪೂರೈಸಿದ್ವು. ಜುಲೈ 7ರ ಸೋಮವಾರದಿಂದ ಆರಂಭವಾಗಿರುವ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ 12ರ ಶನಿವಾರದವರೆಗೂ ಶ್ರೀ ಮಹಾಕಾಳಿ ಮಾತೆಯ ಸನ್ನಿಧಿಯಲ್ಲಿ ನಡೆಯಲಿವೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಪ್ರತಿದಿನ ಸಂಜೆ 7 ಗಂಟೆಗೆ ಲಲಿತಾ ಸಹಸ್ರನಾಮ ಪಾರಾಯಣ, ಅರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ವಿಶೇಷವಾದಂತ ಅವತಾರ ನರಸಿಂಹನ ಅವತಾರ. ಆ ಸ್ವಾಮಿ ಮುಖವನ್ನ ದರ್ಶನ ಮಾಡಿದ್ರೆ ಸಾಕಂತೆ ದುಃಖಗಳೆಲ್ಲ ನಿವೃತ್ತಿ ಆಗುತ್ತಂತೆ. ಹಾಗಾಗಿ ವಿಶೇಷವಾಗಿ ಅಹೋಬಿಲ ಕ್ಷೇತ್ರದಲ್ಲಿರ್ತಕ್ಕಂತಹ ಶಕ್ತಿ ಈಗ ಇಲ್ಲಿ ಬರ್ತಾ ಇದೆ. ಪಕ್ಕದಲ್ಲೇ ವಿಶೇಷವಾಗಿರ್ತಕ್ಕಂತಹ ಗೋಪಿನಾಥ ಬೆಟ್ಟದಿಂದ ಪರಮಾತ್ಮನ ಒಂದು ಇಲ್ಲಿ ಸಾನ್ನಿಧ್ಯ ಹೊಂದಿದೆ. ಆ ಪರಮಾತ್ಮನಿಗೆ ಈಗ ಪೂಜೆ ಮಾಡ್ತಾ ಇದೀವಿ. ಎಲ್ಲ ಕೈ ಜೋಡಿಸಿ ನರಸಿಂಹನ ಭಾಜತನಂ ಆಜತನವಾನ್ ಭವತೆ ಭಾಜೋ ರಾಜತನಂ ವೇದ ಆಜತನವಾನ್ ಭವತೆ ಆಥೋ ವೈ ಭಾಜೋ ರಾಜತನಂ ಆಜತನವಾನ್ ಭವತೆ ನರಸಿಂಹಾಯ ನಮಃ. ರಾಜವ್ಯಜನೆ ವೀಜಯಾಮಿ ಮಹಾರಾಜವ್ಯಜನೆ ವೀಜಯಾಮಿ. ಇನ್ನು ಕಾರ್ಯಕ್ರಮದ ಕೊನೆಯ ದಿನವಾದ ನಾಳೆ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರು ಉತ್ಸವ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮನವಿ ಮಾಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.